ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗಿದೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ, ಪ್ರೀತಿ ಸದಾ ಇರಲಿ. ಎಸ್, ರಾಜ್ಯದಲ್ಲಿ ತೀವ್ರ ರೂಪದ ರಾಜಕೀಯ ಬೆಳವಣಿಗೆಗಳು ಆಗ್ತವೆ. ಭಾಳ ಇಂಪಾರ್ಟೆಂಟ್ ಆದ ಒಂದು 2-3 ವಿಚಾರಗಳಿವೆ. ಮೊದಲನೇದಾಗಿ, ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಡಿರುವ ಮಾತು, ಅದು ಒಂದು ರೀತಿಯಲ್ಲಿ ಮನಸ್ಸಿನ ಒಳಗಡೆ ಇದ್ದುದ್ದೇನಿದೆ ಅದು ಹೊರಗಡೆ ಬಂದಿದೆ. ಸೊ ಉನ್ನತ ಮೂಲಗಳ ಪ್ರಕಾರ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಈ ಪ್ರತ್ಯೇಕ ಗುಂಪುಗಳನ್ನು ಮಾಡಿಕೊಂಡು ಚರ್ಚೆ ನಡೆಸುವುದರ ಬಗ್ಗೆ ಬೇಸರ ವ್ಯಕ್ತಪಡಿಸಲು ಅಂತ ಹೇಳಲಾಗ್ತಾ ಇದೆ. ಯಾವ್ಯಾವ ಸಚಿವರು, ಯಾವ ಶಾಸಕರು ಎಲ್ಲೆಲ್ಲಿ ಮಾತನಾಡ್ತಾರೆ, ಏನೇನು ಮಾತಾಡ್ತಾರೆ, ಎಲ್ಲ ವಿವರಗಳು ನನ್ನ ಬಳಿ ಇವೆ ಅನ್ನೋ ಮಾತಾಡ ತುಂಬ ಬೇಸರದಿಂದ ಸಿದ್ದರಾಮಯ್ಯ ಹೇಳಿದ್ರು ಅಂತ. ಸೊ ಅವರು ಇದ್ದಕ್ಕಿದ್ದಾಗ ಇಷ್ಟು ದಿನಗಳ ಕಾಲ ಈ ಎಲ್ಲ ಚಟುವಟಿಕೆಗಳನ್ನು ನೋಡಿಕೊಂಡು ಸುಮ್ಮನಿದ್ದ ಸಿದ್ದರಾಮಯ್ಯ ನಿನ್ನೆ ಏಕಾಏಕಿಯಾಗಿ ಸಚಿವ ಸಂಪುಟ ಸಭೆಯ ಪ್ರಾರಂಭದಲ್ಲೇನೆ ಈ ವಿಚಾರ ಪ್ರಸ್ತಾಪ ಮಾಡಿದ್ದಕ್ಕೆ ಕಾರಣ ಏನು? ಒಂದು, ಮಂತ್ರಿಗಳ ಈ ಪ್ರತ್ಯೇಕ ಸಭೆಗಳು, ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು, ತಮ್ಮ ಜಾತಿಯ ಶಾಸಕರುಗಳನ್ನು ಸಭೆ ಕರೆದು ಚರ್ಚೆ ನಡೆಸೋದೇನಿದೆ, ಇದು ಮುಖ್ಯಮಂತ್ರಿಗಳಿಗೆ ಬೇಸರ ಉಂಟು ಮಾಡಿದ್ದು ತುಂಬ ಸಹಜವಾದ್ದು. ಯಾಕಂದರೆ ಅವರೀಗ ಮುಖ್ಯಮಂತ್ರಿ ಆಗಿದ್ದಾರೆ. ಈ ಸಂದರ್ಭದಲ್ಲೇನೆ ಮುಂದಿನ ಮುಖ್ಯಮಂತ್ರಿ ಯಾರು, ನಾನು ಆಗ್ತೀನಿ ಅಂತ ಈ ಟವಲ್ ಹಾಕುವ ರಾಜಕಾರಣ ಏನಿದೆಯಲ್ಲ, ಈ ಟವಲ್ ಹಾಕುವ ರಾಜಕಾರಣ ಅವರಿಗೆ ಬೇಸರ ಉಂಟು. ಈ ಟವಲ್ ಹಾಕೋ ರಾಜಕಾರಣ ಗೊತ್ತಿರ್ಬೋದು ನೀವು, ಗ್ರಾಮಾಂತರ ಪ್ರದೇಶದಿಂದ ಬಂದ್ರೆ ಗೊತ್ತಾಗುತ್ತೆ. ಎಲ್ಲ ಬಸ್ ಬಂದು ನಿಂತ್ಬಿಟ್ರೆ ಕಿಟಕಿಲಿ ಟಕ್ ಅಂತ ಟವಲ್ ಹಾಕ್ಬಿಟ್ಟು ಸೀಟನ್ನು ರಿಸರ್ವ್ ಮಾಡ್ತಾರೆ. ಇಲ್ಲಿ ಯಾಕಂದರೆ ಬಾಗಿಲಲ್ಲಿ ಹತ್ತು ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ, ಬೇರೆ ಆಕ್ಯುಪೈ ಮಾಡಿಬಿಡ್ತಾರೆ. ಸೊ ಆದ್ದರಿಂದ ಟವಲ್ ಹಾಕ್ಬಿಟ್ಟು ಸೀಟನ್ನು ರಿಸರ್ವ್ ಮಾಡೋ. ಇವತ್ತು ಕರ್ನಾಟಕದ ರಾಜಕಾರಣ ಆ ಹತ್ತಕ್ಕೆ ಬಂದು ತಲುಪಿದೆ. ಮಂತ್ರಿಗಳೆಲ್ಲ ಟವಲ್ ಹಾಕಿ ಅವರು ರಿಸರ್ವ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸುಮಾರು ಕನಿಷ್ಠ ಅರ್ಧ ಡಜನ್ ಸಚಿವರುಗಳಿಗೆ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಬಂದಿದ್ದು ಸಹಜವಾದದ್ದು. ಅದಕ್ಕೇ ಬೇರೆ ಬೇರೆ ರೀತಿಯ ಸಭೆಗಳು ನಡೀತಾ ಇದೆ. ಇದನ್ನೆಲ್ಲ ಸಿದ್ದರಾಮಯ್ಯ ನೋಡ್ತಾ ಬಂದಿದ್ದು. ಅಂದರೆ ಈ ವಾತಾವರಣ ಏನು ಸೃಷ್ಟಿಸಿದ್ದಾರಲ್ಲ, ಇದು ಏನನ್ನು ಹೇಳ್ತಾ ಹೋಗುತ್ತೆ. ಪ್ರತಿದಿನ 4-6 ಶಾಸಕರುಗಳು, ಸಚಿವರುಗಳು ಸಭೆ ಸೇರೋದು, ಚರ್ಚೆ ಮಾಡೋದು ಮಾಡಿದ ತಕ್ಷಣ ಒಂದು ಮೆಸೇಜ್ ಕನ್ವೆ ಆಗುತ್ತೆ ರಾಜ್ಯದಲ್ಲಿ. ಏನು ಅಂದರೆ ಸಿದ್ದರಾಮಯ್ಯ ಹೋಗ್ತಾರೆ, ಆದ್ದರಿಂದ ಹೊಸ ಮುಖ್ಯಮಂತ್ರಿಯನ್ನು ಕಾಂಗ್ರೆಸ್ ಆಯ್ಕೆ ಮಾಡುತ್ತೆ. ಸೊ ನೀವು ಸಿದ್ದರಾಮಯ್ಯನವ್ರನ್ನ ಕಳಿಸ್ಕೊಡೋದಿದ್ರೆ ಕಾಂಗ್ರೆಸ್ ನಿಮ್ಮ ಹಣೆ ಬರೋದು ಬೇರೆ ಪ್ರಶ್ನೆ. ಆದರೆ ಇಂಥ ಅಸ್ಥಿರವಾದ ವಾತಾವರಣವನ್ನು ಸೃಷ್ಟಿ ಮಾಡೋದು ಯಾಕೆ? ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಬ್ಯಾಡ್ ಆದರೆ ನಿಮ್ಮ ಮನೆ ಬರ ಕಾಂಗ್ರೆಸ್ನವ್ರು ಏನಾದ್ರು ಮಾಡಿ ನನಗೇನು ಹೋಗೋದಿದೆ ಅಲ್ಲ, ಅದನ್ನು ನಾವು ಟೀಕೆ ಮಾಡಬಹುದು ಅಷ್ಟೇ. ಆದರೆ ಪ್ರತಿದಿನ ಈ ರೀತಿ ಮೆಸೇಜ್ ಕೊಡುವುದರ ಹಿಂದೆ ಯಾರಿದ್ದಾರೆ? ಸೊ ಇದು ಸೀರಿಯಸ್ ಆಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಗಂಭೀರವಾಗಿ ಕೂಡ ಪರಿಗಣಿಸಿತ್ತು. ಆ ಕಾರಣಕ್ಕೆ ಕೆ.ಸಿ. ವೇಣುಗೋಪಾಲ್ ಕೆಲವರನ್ನ ಕರೆದು ಈ ಸೂಚನೆಯನ್ನು ನೀಡಿದ್ರು. ಈ ರೀತಿ ಸಭೆಗಳನ್ನು ನಡೆಸುವುದನ್ನು ನಿಲ್ಲಿಸಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಅಂತ. ಅದನ್ನು ಡಾಕ್ಟರ್ ಪರಮೇಶ್ವರ್ ಅವರಿಗೆ, ಸತೀಶ್ ಜಾರಕಿಹೊಳಿ ಅವರಿಗೆ ಮೊದಲಾದವರಿಗೆ ತಿಳಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಇದಾದ ಮೇಲೆ ಈ ಒಂದು ಮೆಸೇಜ್ ಕಾಂಗ್ರೆಸ್ ವರಿಷ್ಠರಿಂದ ಬಂದ ಮೇಲೆ ಸಿದ್ದರಾಮಯ್ಯ ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ವರಿಷ್ಠರು ನನ್ನ ಜೊತೆಗೆ ನಿಂತಿದ್ದಾರೆ ಅನ್ನುವ ಒಂದು ವಿಶ್ವಾಸ ಸಿದ್ದರಾಮಯ್ಯನವರಿಗೆ ಬಂದಿರಬೇಕು. ಆ ಕಾರಣಕ್ಕಾಗಿ ಅವರು ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಈ ಮಾತನ್ನು ಹೇಳಿದ್ದು. ಒಂದು ಎಚ್ಚರಿಕೆ ಕೊಡುವ ರೀತಿಯಲ್ಲಿ. ಅಲ್ಲಿ ಬೇಸರನೂ ಇತ್ತು. ಇಷ್ಟು ವರ್ಷ ಜೊತೆಯಾಗಿ ಕೆಲಸ ಮಾಡಿದ್ದೀವಿ, ಈಗ ಇದ್ದಕ್ಕಿದ್ದಾಗೆಲ್ಲ ನನ್ನ ಜೊತೆ ನಿಂತವರೆಲ್ಲ ಈಗ ನಾನು ಮುಖ್ಯಮಂತ್ರಿ ಅಂದರೆ ನನ್ನ ಸ್ಥಿತಿ ಏನು? ರಾಜ್ಯದ ಜನ ಏನು ಅಂದ್ಕೋಬಹುದು? ನನ್ನ ಎತ್ತಾಕ್ಬಿಡ್ತಾರೆ ಅಂತ ಅಂದ್ಕೋತಾರಲ್ವಾ? ಆ ವಾತಾವರಣವನ್ನು ಯಾಕೆ ಸೃಷ್ಟಿ ಮಾಡ್ತೀರಿ? ಇದು ಸಿದ್ದರಾಮಯ್ಯ ಪ್ರಶ್ನೆ. ಈ ಪ್ರಶ್ನೆ ಕೂಡ ತುಂಬ ಸಹಜವಾದ. ಈಗ ಯಾರೋ ಮುಖ್ಯಮಂತ್ರಿ ಆಗುವುದಕ್ಕೆ ಆಸೆ ಪಡುವುದು
ತಪ್ಪಲ್ಲ. ಆಸೆ ಯಾರು ಬೇಕಾದ್ರೂ ಪಡ್ಬೋದು. ಆದರೆ ಈ ಅಸ್ಥಿರವಾದ ವಾತಾವರಣ ಸೃಷ್ಟಿ ಮಾಡುವ ಮೂಲಕ ಕಾಂಗ್ರೆಸ್ ತನ್ನ ತಲೆಯ ಮೇಲೆ ತಾನೇ ಚಪ್ಪಡಿ ಕಲ್ಲು ಹಾಕ್ತದೆ. ಈಗಾಗಲೇ ಹರಿಯಾಣದಲ್ಲಿ ಗೂಟ ಹೊಡೆಸ್ಕೊಂಡಿದೆ, ಬಗನಿಗೂಟ. ಈ ಕರ್ನಾಟಕದಲ್ಲೂ ಕೂಡ ಈ ರೀತಿಯ ಒಂದು ಅಸ್ಥಿರ ವಾತಾವರಣ ಮುಂದುವರೆದ್ರೆ ಕಾಂಗ್ರೆಸ್ಸಿಗೆ ತುಂಬಲಾಗದ ನಷ್ಟ, ಹಾನಿ ಉಂಟಾಗುತ್ತೆ. ಸೊ ಅದಕ್ಕಾಗಿ ಸಿದ್ದರಾಮಯ್ಯನವರು ಈ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ನಡುವೆ ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವ ವಿಜಯೇಂದ್ರ ಅವರು ಮಾತನಾಡ್ತಾ ಹೇಳಿದ್ದಾರೆ, ಮೊನ್ನೆ ಹೇಳಿದ್ದದು, ಕರ್ನಾಟಕದಲ್ಲಿ ಏನು ಬೆಳಗಾವಿ ಅಧಿವೇಶನ ನಡೆಯುತ್ತೆ ಅದಕ್ಕೂ ಮೊದಲು ಸಿದ್ದರಾಮಯ್ಯನವರು ರಾಜೀನಾಮೆ ನೀಡುತ್ತಾರೆ. ಮೊದಲಿಂದ ಹೇಳ್ತಾ ಬಂದಿದ್ದಾರೆ, ಅವರು ಕೊಡ್ತಾರೆ, ಹೊಸ ಮುಖ್ಯಮಂತ್ರಿ ಆಯ್ಕೆ ಆಗುತ್ತೆ, ಅದನ್ನು ನಾನು ಸ್ವಾಗತ ಮಾಡ್ತೀನಿ. ಒಂದು ಯಾವ ಸೋರ್ಸ್ ಮೂಲಕ ವಿಜಯೇಂದ್ರ ಈ ಮಾತನ್ನು ಹೇಳ್ತಿದ್ದಾರೆ? ಕಾಂಗ್ರೆಸ್ನಲ್ಲಿ ಆಗುವ ಬದಲಾವಣೆಯ ಬಗ್ಗೆ ಮಾತನಾಡ್ತಿದ್ದಾರೆ, ಅಥವಾ ಅವರು ಇತ್ತೀಚೆಗೆ ಏನು ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿ ಚರ್ಚೆ ನಡೆಸೋರು? ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರ ನಮ್ಮಲ್ಲಿ ಬದಲು ಮಾಡ್ತಾರೆ? ದಟ್ ಈ ವಿಲ್ ಹ್ಯಾವ್ ಟು ಕ್ಲಾರಿಫೈ. ಸೊ ಯಾಕೆಂದರೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನು ಮೀಟ್ ಮಾಡಿದ್ರು, ಅವ್ರಿಗೆ ಗೊತ್ತಿರ್ಬೋದು. ಆದರೆ ಅವ್ರು ಹೇಳಿದ್ರ ವಿಜಯೇಂದ್ರಗೆ? ಅಥವಾ ವಿಜಯೇಂದ್ರ ಅವರ ಗೇಮ್ ಪ್ಲಾನ್ ಬೇರೆ ರೀತಿ ಇದೆಯಾ? ಒಂದು ಯಾವುದೋ ಕೆಲಸಕ್ಕಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಮೀಟ್ ಮಾಡಿ ಅದನ್ನ ಈ ರೀತಿ ಮೆಸೇಜ್ ಕೊಡುವುದಕ್ಕೆ ಬಳಸಿಕೊಳ್ತಾ ಹೋಗೋದು. ಅಂದರೆ ನೋಡಿ, ತಕ್ಷಣ ಮಾಧ್ಯಮದಲ್ಲಿ ಚರ್ಚೆ, ಸತೀಶ್ ಜಾರಕಿಹೊಳಿ ವಿಜಯೇಂದ್ರ ಭೇಟಿ, ಗುಪ್ತ ಮಾತುಕತೆ, ಈ ರೀತಿ ಸುದ್ದಿಗಾಗಿ ಇದು ಮಾಡಿದ್ದ ಒಂದು ವಾತಾವರಣವನ್ನ, ಏನು ಸಿದ್ದರಾಮಯ್ಯನ ವಿರುದ್ಧ ಸೃಷ್ಟಿಸಲಾಗುತ್ತಿರುವ ವಾತಾವರಣ ಏನಿದೆ ಆ ವಾತಾವರಣವನ್ನ ಇನ್ನಷ್ಟು ಗಟ್ಟಿಗೊಳಿಸುವುದಕ್ಕೆ ಹೇಳಿದ್ರ? ಅಥವಾ ಈಗೇನು ಮುಂಬರುವ ಚಳಿಯುವ ಕಾಲದ ಅಧಿವೇಶನಕ್ಕೆ ಮೊದಲೇನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂದರೆ ಇವರನ್ನ ರಾಜೀನಾಮೆ ಕೊಡಿಸೋದಕ್ಕೆ ನೀವು ಇಡಿಯನ್ನು ಬಳಸ್ಕೊತಿದ್ದೀರಾ? ಕೊಡಿಸೋದಕ್ಕೆ ಕ್ಲಾರಿಫೈ ಮಾಡಬೇಕಲ್ವಾ? ಇರುವೆ ವಿಜೇಂದ್ರ ಅವರು ಅವ್ರದ್ದೇ ಪ್ರಾಬ್ಲಮ್ ಇದೆ, ಬೆಳಗಾವಿಗೆ ಹೋದ್ರು, ಸಭೆ ಮಾಡಿದ್ರು, BJPಯ ಹಿರಿಯ ನಾಯಕರು ಬಂದೇ ಇಲ್ಲ, ಅದಕ್ಕೆ ಹಿರಿಯ ನಾಯಕರು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇನ್ನಷ್ಟು ಸಮಯ ಬೇಕು ಅಂತ ವಿಜೇಂದ್ರ ಅಪ್ಪಣೆ ಕೊಡಿಸಿದ್ರು. ಆದರೆ ಅವ್ರ ವಿರುದ್ಧ BJPಯ ಒಳಗಡೆ ಸೀರಿಯಸ್ ಆದ ಬೆಳವಣಿಗೆಗಳು ಆಗ್ತಾ ಇವೆ ಅನ್ನೋದು ಇದು ಇದನ್ನು ಪಕ್ಕಕ್ಕಿಡಿ. ಆದರೆ ಎಲ್ಲಕ್ಕಿಂತ ಭಾಳ ಮುಖ್ಯವಾದ ಗೊತ್ತಾ ನಿಮಗೆ, ಈಗ BJPಗೆ ಈ ಕರೋನಾ ಭೂತ ಬಡಿಯೋ ಲಕ್ಷಣಗಳು ಕಾಣ್ತಾ ಇವೆ. ಒಂದು ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲೇನೆ ಈ ಬಗ್ಗೆ ತನಿಖೆ ನಡೆಸೋದಕ್ಕೆ SIT ನೇಮಕ ಮಾಡುವ ತೀರ್ಮಾನವನ್ನು ತೆಗೆದುಕೊಂಡಿದೆ ರಾಜ್ಯ ಸರ್ಕಾರ. ಅದರಂತೆ ಏನು ನಿವೃತ್ತ ನ್ಯಾಯಮೂರ್ತಿ ಕುಟಿನೋ ಅವರ ಸಮಿತಿ ನೀಡಿರುವ ವರದಿ, ದಟ್ ವಾಸ್ ವೆರಿ ಮಚ್ ಶಾಕಿಂಗ್. ಸುಮಾರು 7,000 ಕೋಟಿ ರೂಪಾಯಿ ಏನಿದೆ ಅದರ ಅವ್ಯವಹಾರ ನಡೆದಿದೆ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಕೊರೋನಾ ಏನಿದೆ ಬಂದಿತ್ತು, ಆ ಸಂದರ್ಭದಲ್ಲಿ ಬೇರೆ ಬೇರೆ ಉಪಕರಣಗಳ ಖರೀದಿ ಮತ್ತೊಂದರ ನಡೆದಿದೆ ಅಂತ. ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ರು? ಫಸ್ಟು ಕೊರೋನಾ ಬಂದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ರಾಮುಲು ಅವರು ಆರೋಗ್ಯ ಸಚಿವರಾಗಿದ್ದರು. ಅದಾದಮೇಲೆ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಡಾಕ್ಟರ್ K. ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿದ್ದರು. ಇವರು ಅದರ ಒಂದು ಜವಾಬ್ದಾರಿ ಹೊರಬೇಕಲ್ಲ. ನ್ಯಾಯಮೂರ್ತಿ ಕುಟಿನೋ ಅವರು ಕೊಟ್ಟಿರುವ ವರದಿ ಪ್ರಕಾರನೇ 7,000 ಕೋಟಿ ಸ್ವಾಮಿ, ಒಂದೆರಡಲ್ಲ. ಸಿದ್ದರಾಮಯ್ಯನವರು ಏನೋ ಅವ್ರ ಹೆಂಡತಿಗೆ ಅವ್ರ ಭಾವ ಕೊಟ್ಟು ಭೂಮಿದು ಒಂದು ಸೈಟು, ಒಂದು ಇದು 14 ಸೈಟ್ ಬಂತು, ಕನ್ವರ್ಷನ್ ಆಯಿತು, ಅದ್ರ ಬಗ್ಗೆ ಕೂಗಾಡ್ತಿದ್ದೀನಿ. ಅದಕ್ಕೆ ಮ್ಯಾಕ್ಸಿಮಮ್ಮು ಸಿದ್ದರಾಮಯ್ಯ ಹೇಳಿದಾಗ ಒಂದು 60-62 ಕೋಟಿ ರೂಪಾಯಿ ಇರ್ಬೋದು. ಈಗ ಹೇಳಿ 7,000 ಕೋಟಿ, ಇದನ್ನ ಹೇಗೆ ಡಿಫೆಂಡ್ ಮಾಡ್ಕೊತೀರಿ ನೀವು? 7,000 ಕೋಟಿ ರೂಪಾಯಿ ನುಂಗಿರುವ ಹಗರಣ, ಇದರ ಜವಾಬ್ದಾರಿಯನ್ನು ಯಾರು ಹೊರಬೇಕು? ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಬೊಮ್ಮಾಯಿಯವರು, ಯಡಿಯೂರಪ್ಪನವರು. ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ K. ಸುಧಾಕರ್, ರಾಮುಲು ಹೊರಲೇಬೇಕಲ್ವಾ? ಅಲ್ಲ ಸ್ವಾಮಿ, ನಿಮ್ಮ ಬಾಳೆ ಎಲೆಯಲ್ಲಿ ಏನೋ ಬಿದ್ದಿದೆ, ಇನ್ಯಾರದೋ ಬಾಳೆ ಎಲೆಯಲ್ಲಿ ಬಿದ್ದಿದೆ ಅಂತ ಮಾತನಾಡ್ತಾ ಬಹಳ ದೊಡ್ಡ ಭ್ರಷ್ಟಾಚಾರ, ಇದಕ್ಕೆ ಉತ್ತರ ಕೊಡ್ಬೇಕಲ್ವಾ?
ಇದನ್ನು ರಾಜಕೀಯವಾಗಿ ಮಾಡಿರ್ಬೋದು, ಬಟ್ ಕಾಂಗ್ರೆಸ್ ಗೌರ್ಮೆಂಟ್ ಶುಡ್ ಹ್ಯಾವ್ ಡನ್ ಇಟ್ ಬಿಫೋರ್. ಯಾಕಂದರೆ ಕರೋನಾ ಖರೀದಿಯಲ್ಲಿ ಅವ್ಯವಹಾರ ಆಗಿದೆ, ಜನರ ಆರೋಗ್ಯ ಸಂಬಂಧಪಟ್ಟಿದ್ದು ಅನ್ನುವ ದೂರು ಈ ಸರ್ಕಾರ ಬರುವ ಸಂದರ್ಭದಲ್ಲಿ ಆಯಿತು. 1.5 ವರ್ಷ ಮುಚ್ಕೊಂಡು ಕೂತಿದ್ದರು, ಏನೂ ಮಾಡೋಕ್ಕೆ ಹೋಗಿಲ್ಲ, ಯಾಕೆ ಸುಮ್ಮನೆ ಅಂದ್ಕೊಂಡು. ಈಗ ತಮ್ಮ ಬುಡಕ್ಕೆ ಬಂದ ಮೇಲೆ ಈಗ ಸರ್ಕಾರ ಈ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಜಾಣತನದ ಉತ್ತರಗಳು. ಕುಮಾರಸ್ವಾಮಿ ಅವರು ಇವತ್ತು ಹೇಳಿದ ಮಾತು, ಅಲ್ಲೆಲ್ಲೋ ಮೈಸೂರಿಗೆ ಹೋಗಿದ್ದರಂತೆ, ನಮ್ಮದೇನು ಇದಕ್ಕೆ ಅಭ್ಯಂತರ ಇಲ್ಲ. ಏನು ಅಭ್ಯಂತರ ಇಲ್ಲ? ನಿಮ್ಮ ಅಭ್ಯಂತರ ಕಟ್ಕೊಂಡು ಏನಾಗಬೇಕು ಕುಮಾರಣ್ಣ? 7,000 ಕೋಟಿ ರೂಪಾಯಿಯಷ್ಟು ಅವ್ಯವಹಾರ ನಡೆದಿದೆ, 7,000 ಕೋಟಿಗಿಂತ ಹೆಚ್ಚು. ಅದು ನ್ಯಾಯಮೂರ್ತಿ ಕುಟಿಲೋ ಅವರ ಆಯೋಗ ಹೇಳಿರುವುದು. ಅದರಲ್ಲಿ ಏನು ಹೇಳಿದಕ್ಕೆ ನಿಮ್ಮ ಒಪ್ಪಿಗೆ ತಗೋಬೇಕು? ಅಭ್ಯಂತರ ಇದೆಯೋ ಇಲ್ವೋ ಕುಮಾರಣ್ಣಂದು ಅದು ಕೇಳ್ಕೊಂಡು ಮಾಡೋಕ್ಕಾಗತ್ತಾ? ಅಟರ್ ನಾನ್ ಸೆನ್ಸ್ ಅಲ್ವಾ? ಹೋಗ್ಬೇಕು, ಯಾರು ಕಾಸು ಹೊಡೆದ್ರೂ ಹೋಗ್ಬೇಕು, ಅದರಲ್ಲಿ ಅವರು ಇವರು ಮಾತ್ರ ಅನ್ನುವುದು ಅಲ್ಲ ಅಂತ. ಅಂದರೆ ಭ್ರಷ್ಟಾಚಾರ ಅನ್ನುವುದು ಒಂದು ಬಳಕೆಯ ವಸ್ತು ಆಗಬಾರ್ದು. ನೀವು ಮೂಲಭೂತವಾಗಿ ಭ್ರಷ್ಟಾಚಾರ ವಿರೋಧಿಗಳಾಗಿದ್ದೀರೋ ಅಥವಾ ಇದನ್ನು ಅಸ್ತ್ರವನ್ನಾಗಿ ಬಳಸ್ತೀರೋ? ಈ ಪ್ರಶ್ನೆಯನ್ನು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರಿಗೆ, BJP ಅವರಿಗೆ ಕೇಳ್ತೀನಿ. ನಿಮಗೆ ಭ್ರಷ್ಟಾಚಾರ ಅನ್ನುವುದು, ಅದನ್ನು ವಿರೋಧಿಸುವುದು ನಿಮ್ಮ ಬದ್ಧತೆ ಆಗಿದರೆ ಆ ಹ್ಯಾಟ್ಸ್ ಅಪ್ ಟು ಯು. ಆದರೆ ರಾಜಕೀಯ ಅಸ್ತ್ರವನ್ನಾಗಿ ಯಾರೇ ಬಳಸಿದ್ರು ನಾನು ಒಪ್ಪಲ್ಲ. ಆದರೆ ಅಲ್ಟಿಮೇಟ್ಲಿ ಏನೋ ಈ ಭ್ರಷ್ಟಾಚಾರ ಪ್ರಕರಣಗಳು ಹೊರಗೆ ಬರಬೇಕು, ಜನರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಿರುವಂಥದ್ದು. ಅದರ ಜೊತೆಗೆ ಇನ್ನೊಂದು, ಇಬ್ಬರು ಮಾಜಿ ಮುಖ್ಯಮಂತ್ರಿಗಳದ್ದು ಅದೇನೋ ಹನಿ ಟ್ರ್ಯಾಪ್ ಅಂತ. ಏನಪ್ಪ ಶಿವ ಶಿವ ಶಿವ. ಸೊ ಧರ್ಮದ ಬಗ್ಗೆ ಮಾತನಾಡುವವರು, ಅವ್ರ ಪಾರ್ಟಿಯವ್ರು ಎಲ್ಲ ಇದರಲ್ಲಿ ಸಿಕ್ಕಾಕತ್ತಾರಲ್ಲಪ್ಪ ಶಿವ. ದೇವರಿಗೆ ಹತ್ತಿರ ಇರೋರು, ದೇವ್ರ ಜೊತೆ ಡೈರೆಕ್ಟಾಗಿ ಮಾತನಾಡುವಂಥವರು, ಪ್ರಧಾನಿಗಳಂತೂ ನೇರವಾಗಿ ಅವತಾರ ಅವರು ಬಯೋಲಾಜಿಕಲ್ ಅಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ದೇವರೇ ಕಳಿಸ್ಕೊಟ್ಟವರು. ಇಂಥ ಪಾರ್ಟಿಯಲ್ಲಿ ಯಾಕೆ ಇಂಥ ದೂರುಗಳು ಬರ್ತವೆ? ಆ ಮುನಿರತ್ನ ಅಲ್ಲೋಗಿ ಒಳಗಡೆ ಸಿಕ್ಕಾಕೊಂಡಿದ್ದಾನೆ, ಅವನದೇ ಹನಿ ಟ್ರ್ಯಾಪ್ಗಳು, ಇನ್ನೊಂದು ಮತ್ತೊಂದು. ಇಂಥ ಒಂದು ವಾತಾವರಣ ಸೃಷ್ಟಿಯಾದದ್ದು ಒಳ್ಳೆಯದಲ್ಲ ಅನ್ನೋದಷ್ಟೇ. ಸೊ ಭ್ರಷ್ಟಾಚಾರದ ಪ್ರಕರಣಗಳೆಲ್ಲ ಹೊರಗೆ ಬರಲಿ, ಅದು ಯಾರೊಬ್ಬರ ರಾಜಕೀಯ ಅಸ್ತ್ರ ಆಗದಿರಲಿ. ಯಾರು ಭ್ರಷ್ಟರಾಗಿದ್ದಾರೆ ಅವರು ಒಳಗೆ ಹೋಗಬೇಕು, ಅದರ ಲಾಜಿಕಲ್ ಎಂಡಿಗೆ ತಲುಪಿಸಬೇಕು. ಈ 2 ವಿಚಾರಗಳನ್ನ ತಮ್ಮ ಮುಂದೆ ಇವತ್ತಿನ ದಿನ ನಾನು ಇಟ್ಟಿದ್ದೀನಿ. ಸೊ ಮೊದಲನೇದಾಗಿ ಸಿದ್ದರಾಮಯ್ಯನವರ ಬೇಸರ ಕಾಂಗ್ರೆಸ್ ರಾಜಕಾರಣವನ್ನು ಎಲ್ಲಿಗೆ ಒಯ್ಯುತ್ತೋ ಗೊತ್ತಿಲ್ಲ. ಅದ್ರ ಜೊತೆಗೆ BJPಗೆ ಈಗ ಕೊರೋನಾ ಭೂತ ಬಡಿದುಕೊಂಡಿದೆ, ತಣ್ಣಗಾಗಲೇಬೇಕು. ಎಸ್ ಪ್ರಿಯ ವೀಕ್ಷಕರೇ, ಇವತ್ತಿನ ದಿನ ದಸರಾ 9ನೇ ದಿನ ತಮಗೆಲ್ಲ ಒಳ್ಳೆಯದಾಗಲಿ, ದುರ್ಗಾ ಮಾತೆ ತಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ ಮತ್ತು ಹಬ್ಬದ ಶುಭಾಶಯಗಳು.